ಹಾಯ್ ಫ್ರೆಂಡ್ಸ್, ನಾನು ಅಂಜಲಿ. ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ. ಏನಪ್ಪ ರೆಸಿಪಿ ಅಂದರೆ ಮಹಾರಾಷ್ಟ್ರ ಸ್ಪೆಷಲ್ ಮಿರ್ಚಿ ಠೇಸಾ ರೆಸಿಪಿ ತಂದಿದ್ದೀನಿ ನೋಡಿ. ನಮ್ಮ ಕಡೆ ಮೆಣಸಿನ್ಕಾಯಿ ಖಾರ ಅನ್ಬೋದು. ಮನೆಯಲ್ಲಿ ಏನೂ ತರಕಾರಿ ಇಲ್ಲಾಂದರೆ ಈ ಥರ ಮೆಣಸಿನ್ಕಾಯಿ ಇದ್ದರೆ ಮೆಣಸಿನ್ಕಾಯಿ ಖಾರ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸೂಪರಾಗಿರುತ್ತೆ ನೋಡಿ. ಆಗ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ನೋಡಿ. ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಶೇಂಗಾ ಬೀಜ ತೊಗೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಸಾಮಾನಿದ್ದರೆ ಸಾಕು ನೋಡಿ ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಬೇಕು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಅರಿಶಿಣ ಇದ್ದರೆ ಸಾಕು ನೋಡಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಕಡೆ ಒಂದು ತವಾ ಇಟ್ಕೊಂಡಿದ್ದೀನಿ. ತವಾ ಗರಂ ಆಗಿದೆ ನೋಡಿ. ಗರಂ ಆದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಅದ್ರ ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಎಣ್ಣೆ ಆದಮೇಲೆ ಸುಲಿದಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಕಾಯಿ ಬೀಜ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಹುರ್ಕೋಬೇಕು ನೋಡಿ. ಚೆನ್ನಾಗಿ ಎಲ್ಲ ಹುರಿಬೇಕು ನೋಡಿ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇವಾಗ ನೋಡಿ ಹುರ್ಕೊಂಡಿದ್ದಾಗಿದೆ. ಇಷ್ಟು ಹುರಿದ ಮೇಲೆ ಸಾಕು ನೋಡಿ. ಇವಾಗ ರೆಡಿಯಾಗಿದೆ. ಇದು ತೆಗೆದು ತಣ್ಣಗಾಗಲು ಬಿಡೋಣ. ಸ್ಟವ್ ಆಫ್ ಮಾಡಿಕೊಂಡು ಇವಾಗ ತಣ್ಣಗಾಗಲು ಬಿಡ್ತೀನಿ ನೋಡಿ. ಇವಾಗ ನೋಡಿ ಕಲ್ಗಲ್ ಅಂತಾರೆ ನಮ್ಮ ಕಡೆ. ಕಲ್ಲು ತೊಗೊಂಡು ಇವಾಗ ಕುಟ್ಕೋಬೇಕು ನೋಡಿ. ನೀವು ಬೇಕಾದರೆ ಮಿಕ್ಸಿಯಲ್ಲಿ ಹಾಕೋಬೋದು. ಮಿಕ್ಸಿಯಲ್ಲಿ ಹಾಕೋಕ್ಕಿಂತ ಇದರಲ್ಲಿ ತುಂಬ ಟೇಸ್ಟಿ ಆಗುತ್ತೆ. ಈ ಥರ ಒಂದು ಸರಿ ಕುಟ್ಕೊಂಡು ನೋಡಿ, ತುಂಬ ಚೆನ್ನಾಗಾಗುತ್ತೆ. ಈ ಕಡೆ ಅಂತೂ ಮಹಾರಾಷ್ಟ್ರಲ್ಲಿ ತುಂಬ ಸ್ಪೆಷಲ್ಲು ಫ್ರೆಂಡ್ಸ್. ಯಾವಾಗಲೂ ಡೈಲಿನಾದರೂ ಇರಬೇಕು. ಮೆಣಸಿನ್ಕಾಯಿ ಖಾರ ತುಂಬ ತಿಂತಾರೆ ನೋಡಿ. ಈ ಕಡೆ ತುಂಬ ಇಷ್ಟ ಆಗುತ್ತೆ. ಮೊಸರು ಜೊತೆ ಗರಂ ಗರಂ ರೊಟ್ಟಿ, ಇಲ್ಲಾಂದರೆ ಚಪಾತಿ, ಇಲ್ಲಾಂದರೆ ಖಾರದ ರೊಟ್ಟಿ, ಏನು ದಪಟಿ ಮಾಡ್ತಾರಲ್ಲ, ಯಾವುದ್ರ ಜೊತೆ ಆದರೂ ತಿನ್ಬೋದು. ಇಲ್ಲಾಂದರೆ ರೈಸ್ ಜೊತೆನೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಎಲ್ಲ ಹಾಕ್ಕೊಂಡು ಕುಟ್ಕೋತಾ ಇದ್ದೀನಿ ನೋಡಿ. ತುಂಬ ಜಾಸ್ತಿ ಏನು ಪೇಸ್ಟ್ ಥರ ಮಾಡಬಾರ್ದು, ತರಿಯಾಗಿ ಕುಟ್ಕೋಬೇಕು ನೋಡಿ. ಕಾಯಿ ಬೀಜ ಎಲ್ಲ ಬಾಯಲ್ಲಿ ಸಿಗೋ ಹಾಗಿರಬೇಕು, ಚೆನ್ನಾಗಾಗುತ್ತೆ ನೋಡಿ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಕಲ್ಲು ಸ್ವಲ್ಪ ಚಿಕ್ಕದಿದೆ, ಅದಕ್ಕೆ ನಾನು ಸ್ವಲ್ಪ ಹಾಕಿ ಕುಟ್ಕೋತಾ ಇದ್ದೀನಿ. ಒಂದೇ ಸರಿ ಹಾಕೋಕ್ಕೆ ಆಗಲ್ಲ, ದೊಡ್ಡದಿದ್ದರೆ ಒಂದೇ ಸರಿ ಹಾಕಿ ಕುಟ್ಕೋಬೋದು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನು ಅರಿಶಿಣ ಹಾಕ್ಕೊಂಡು ಮತ್ತೆ ಸ್ವಲ್ಪ ಕುಟ್ಕೋಬೇಕು ನೋಡಿ. ತುಂಬ ಚೆನ್ನಾಗಾಗುತ್ತೆ. ಒಂದು ಸರಿ ನೀವೇ ಮಾಡ್ಕೊಂಡು ನೋಡಿ, ಮತ್ತೆ ಮಾಡಿ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಮೊಸರು ಜೊತೆ ಅಂತೂ ಸೂಪರ್ ಇರುತ್ತೆ ಕಾಂಬಿನೇಷನ್ನು. ತುಂಬ ಚೆನ್ನಾಗಾಗುತ್ತೆ ನೋಡಿ. 5 ನಿಮಿಷದಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಸುಲಭವಾಗಿ, ಸಾಮಾನು ಜಾಸ್ತಿ ಬೇಕಾಗಲ್ಲ, ತುಂಬ ಬೇಗನೆ ರೆಡಿ ಆಗುತ್ತೆ ನೋಡಿ. ಟೇಸ್ಟಿಯಾದ ಖಾರ ಮಾಡ್ಕೋಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಈ ಚಟ್ನಿ. ಒಂದು ಸರಿ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ ಇದು ರೆಡಿಯಾಗಿದೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ಇಷ್ಟು ಜಾಸ್ತಿ ಮಾಡ್ಕೊಂಬಲ್ಲ, ಇನ್ನೂ ಸ್ವಲ್ಪ ದಪ್ಪ ಇದ್ದರೂ ಚೆನ್ನಾಗಿರುತ್ತೆ ನೋಡಿ. ಕಾಯಿ ಬೀಜ ಎಲ್ಲ ಬಾಯಿಯಲ್ಲಿ ಸಿಗಬೇಕು, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಅಂದರೆ ಸೂಪರಾಗಿರುತ್ತೆ ನೋಡಿ ಟೇಸ್ಟು. ಇವಾಗ ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಆದರೆ ಸಾಕು ನೋಡಿ. ಇವಾಗ ಎಲ್ಲ ಈ ಥರನೇ ಕುಟ್ಕೋಬೇಕು ನೋಡಿ. ಇವಾಗ ಇನ್ನೊಂದು ಸ್ವಲ್ಪ ಇದಾವಲ್ಲ, ಅದನ್ನು ಹಾಕಿ ಕುಟ್ಕೋತೀನಿ. ಇವಾಗ ಸ್ವಲ್ಪ ಮತ್ತೆ ಉಪ್ಪು, ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಇವಾಗ ಎಲ್ಲ ಕುಟ್ಕೋತಾ ಇದ್ದೀನಿ ನೋಡಿ. ಇವಾಗ ನೋಡಿ ಕುಟ್ಕೊಂಡಿದ್ದಾಗಿದೆ, ರೆಡಿಯಾಗಿದೆ. ಇವಾಗ ಒಂದು ತಾಟ್ ತೊಗೊಂಡಿದ್ದೀನಿ, ಗರಂ ರೊಟ್ಟಿ ಮಾಡ್ಕೊಂಡಿದ್ದೀನಿ ನೋಡಿ. ರೊಟ್ಟಿ ಮೇಲೆ ಸ್ವಲ್ಪ ಖಾರ ಹಚ್ಕೋತಾ ಇದ್ದೀನಿ. ಈ ಕಡೆ ಠೇಚಾ ಅಂತಾರೆ, ನಮ್ಮ ಕಡೆ ಖಾರ ಅನ್ಬೋದು, ಮೆಣಸಿನ್ಕಾಯಿ ಖಾರ ಹಚ್ಕೊಂಡು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ನೋಡಿ. ಮೊಸರು ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಬೇಗನೆ ಆಗುತ್ತೆ ನೋಡಿ. ನೀವು ಮಿಕ್ಸಿಯಲ್ಲಿ ಹಾಕೋಕ್ಕಿಂತ ಈ ಥರ ಕಲ್ಲಿದ್ದರೆ ಕಲ್ಲಿನಲ್ಲಿ ಕುಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ. ಇವಾಗ ನೋಡಿ ನಾನು ತಿಂದುಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ, ಸೂಪರಾಗಿದೆ ನೋಡಿ. ಟೇಸ್ಟ್ ಮಾತ್ರ ಸೂಪರಾಗಿದೆ. ನೀವು ಒಂದು ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ,
ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಕಮೆಂಟ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ದೆ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು.